ಧರ್ಮಸ್ಥಳದ ವಿಷಯವಾಗಿ ನಡೀತಾ ಇರುವ ಷಡ್ಯಂತ್ರ ಪಿತೂರಿಯ ವಿಷಯವಾಗಿ ಇವತ್ತು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನನ್ನ ಮೇಲೆ ಯಾಕಿಷ್ಟು ದ್ವೇಷ ಅಂತ ಪ್ರಶ್ನಿಸಿದ್ದಾರೆ. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಮಾತನಾಡಿದ್ದಾರೆ. ನನ್ನ ಮೇಲೆ ಯಾಕಿಷ್ಟು ದ್ವೇಷ? ನಾನು ಯಾರನ್ನೂ ಹೀಯಾಳಿಸಿಲ್ಲ, ದ್ವೇಷ ಕೂಡ ಮಾಡಿಲ್ಲ. ನಾವು ತಪ್ಪು ಮಾಡಿದ ಕಾರಣ ನಮಗೆ ಆತ್ಮವಿಶ್ವಾಸ ಇದೆ. ಬೆಂಗಳೂರು ಅಥವಾ ಎಲ್ಲೋ ಕೂತು ಟೀಕೆ ಮಾಡೋರು ನಮಗೆ ಬೇಡ. ನಮ್ಮವರು ಬೇಕು, ನಮ್ಮ ಜೊತೆ ನಿಲ್ಲೋರು ಬೇಕು. ನಮ್ಮ ಮೇಲೆ ಪ್ರೀತಿ ತೋರಿದ ಎಲ್ಲ ಹೆಣ್ಣು ಮಕ್ಕಳಿಗೂ ನಾವು ಆಭಾರಿ. SIT ವರದಿ ಅರ್ಧ ಬಂದ ಕಾರಣ ನಾನು ಇಷ್ಟು ಧೈರ್ಯವಾಗಿ ಮಾತನಾಡ್ತಾ ಇದ್ದೀನಿ. ಸರ್ಕಾರಕ್ಕೆ ನಾನು ಆಭಾರಿ. SIT ಮಾಡಿದ ಕಾರಣ ಸತ್ಯ ಹೊರಗೆ ಬರ್ತಾ ಇದೆ. ನಮ್ಮ ಹೊಳಪು ಹಾಗೆ ಉಳ್ಕೊಂಡಿದೆ. ಇದಕ್ಕೆ ನಾನು ಸರ್ಕಾರಕ್ಕೆ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ನೋಡ್ಕೊಳ್ತಾರೆ ಅಂತ ಕೂಡ ಹೇಳಿದ್ದಾರೆ. ನಮ್ಮ ಕ್ಷೇತ್ರದ ಭಕ್ತರು ಪ್ರವಾಸಿಗರು ಮಾತಾಡೋದನ್ನು ಕೇಳಿದ್ದೀರಿ. ನಿಮ್ಮದೇ ತೀರ್ಮಾನಗಳನ್ನು ಕೈಗೊಂಡಿದ್ದೀರಿ. ಹಾಗಾಗಿ ನನಗೆ ವಿಶೇಷವಾಗಿ ಏನು ಹೇಳಿದ್ರೆ ಒಂದೇ ಮಾತಾಡೋದು ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ನಾನು ಕೋವಿಡ್ ಸಂದರ್ಭದಲ್ಲಿ ಅನೇಕ ಪುಸ್ತಕಗಳನ್ನು ಓದ್ತಾ ಇದ್ದೆ. ಈಗ ಈ ಸಂದರ್ಭದಲ್ಲಿ ಕೂಡ ಅನೇಕ ಪುಸ್ತಕಗಳನ್ನು ಓದ್ತಾ ಇದ್ದೇನೆ. ಅದರಲ್ಲಿ ನಮ್ಮ ಸಿದ್ಧಗಂಗಾ ಮಠದ ಸ್ವಾಮಿಗಳ ಕೆಲವು ಪುಸ್ತಕಗಳನ್ನು ಓದ್ತಾ ಇದ್ದಾರೆ. ಅವರು ಹೇಳಿದ್ದಾರೆ, ನನ್ನನ್ನು ಹೊಗಳಿದ್ದೀರಿ, ನಮಗದು ಪ್ರಿಯವಾದುದಲ್ಲ. ನಮ್ಮ ಕರ್ತವ್ಯ ಧರ್ಮ ಸೇವೆ ಎಂದು ಭಾವಿಸುತ್ತೇವೆ. ಪ್ರಪಂಚ ಇಂದು ವೇಗವಾಗಿ ಸಾಗಿದೆ. ಪ್ರಗತಿ ಭೌತಿಕ ಅನೂಹ್ಯವಾಗಿ ನಡೆದಿದೆ. ಹೆಚ್ಚಾಗಿ ನಿರಾಶೆ ವ್ಯಾಪಕವಾಗಿದೆ. ಸಮಸ್ಯೆಗಳಿಗೆ ಲೆಕ್ಕವಿಲ್ಲ. ಎಲ್ಲರೂ ನೆಮ್ಮದಿ ಇಲ್ಲ. ಅಸಮಾಧಾನದ ಹೊಗೆಯಾಡುತ್ತದೆ. ವಾತಾವರಣ ಭಯಾನಕವಾಗಿದೆ. ಭಯೋತ್ಪಾದಕ ರಕ್ತ ವಿಜಯಿಸಲು ಬೆಳೆದಿದೆ. ದುರಾಸೆ ದುರಾಚಾರ ಲಗ್ನ ವಿಜೃಂಭಿಸುತ್ತದೆ. ಆವಾಸ ದೋಷ ನಿಮ್ಮನ್ನು ಬಿಟ್ಟಿಲ್ಲ, ಹೀಗಾಗಬಾರದು. ಇದು ಸಿದ್ಧಗಂಗಾ ಶ್ರೀಗಳು 108 ವರ್ಷ ಬದುಕಿದವರು ಹೇಳಿದಂಥ ಮಾತುಗಳು. ಇದೆಲ್ಲ ನನ್ನನ್ನು ಭಾಳ ಹೊಗಳಿದ್ದೀರಿ, ನಮಗೆ ಪ್ರಿಯವಾದಲ್ಲ. ನಾವು ನಮ್ಮ ಕರ್ತವ್ಯವನ್ನು ಮಾಡಿದ್ದೇವೆ. ಆದರೆ ಇದಕ್ಕಿಂತ ಹೆಚ್ಚು ವೇಗವಾಗಿ ನಾವು ಏನು ಯೋಚನೆ ಮಾಡಿದ್ದ ಅದಕ್ಕಿಂತ ಹೆಚ್ಚು ವೇಗವಾಗಿ ಕ್ಷೇತ್ರ ಪ್ರಪಂಚ ಸಾಗಿದೆ. ಅದರಿಂದ ನೀವು ಹೆಚ್ಚು ಕೂಡ ನಮ್ಮ ಬಗ್ಗೆ ಅಭಿಪ್ರಾಯಗಳನ್ನು ನಾನು ಸ್ವೀಕರಿಸಿದ್ದೇವೆ. ನಿಜ, ತುಂಬ ನಮಗೆ ವಯಸ್ಸಾಗ್ತಾ ಇದೆ. ನಿಮ್ಮನ್ನೆಲ್ಲ ನೋಡಿದಾಗ, ನಿಮ್ಮ ಮಾತುಗಳನ್ನು ಕೇಳಿದಾಗ, ಭಾವನೆಗಳನ್ನು ಬರಬಾಯಿಸಿದಾಗ ತೃಪ್ತಿ ಉಂಟಾಗುತ್ತೆ. ನಿಮಗೆ ಒಂದು ಮಾತು ಹೇಳುತ್ತೇನೆ, ಶ್ರೀಮಠದಲ್ಲಿ ಯಾಕಂದರೆ ಎಷ್ಟು ಹಗೆತನ ಮಾಡುವಷ್ಟು ತಪ್ಪು ನಾವು ಯಾರು ಮಾಡಿಲ್ಲ. ಆದರೂ ಭಾಳಷ್ಟು ಏನಿಟ್ಟಿದ್ದಾರೆ. ದಿನ ನಮ್ಮ ಹಿಂದೆ ಅನೇಕ ಅಪವಾದಗಳು ಬರುತ್ತದೆ. ಇಂದು ಎಲ್ಲಿಯೂ ಸೇವೆ ಮಾತ್ರ ಜನಪ್ರಿಯವಾದ ಸೇವೆ ಜನಪ್ರಿಯವಾದಂಥ ನುಡಿಯಾಗಿದೆ. ಆದರೆ ಸೇವೆ ಒಂದು ಪ್ರಚಾರದ ಸರಕಲ್ಲ, ಗುಪ್ತ ಶಕ್ತಿ. ವ್ಯಕ್ತಿಯನ್ನು ಆರೋಗ್ಯವಂತನಾಗಿರುವ ಜೀವನ ವಿಧಾನ ಅಂತ ಹೇಳಿದ್ದಾರೆ. ಸೇವೆ ಅನ್ನುವಂಥದ್ದು ಮನ ಆರೋಗ್ಯವಾಗಿರಲಿಕ್ಕೆ ಒಂದು ಮುಖ್ಯ ಕಾರಣ. ಎಷ್ಟು ವರ್ಷದ ಆರೋಗ್ಯ ಉತ್ತಮವಾಗಿದ್ದಕ್ಕೆ ಕಾರಣ ನಾವು ನಿಸ್ವಾರ್ಥದಿಂದ ಸೇವೆ ಮಾಡಿದ್ವಿ. ಅನೇಕ ಮಾಡುವಾಗ ಎಲ್ಲಿಯೂ ಒಂದು ಭಾಳ ಒಳ್ಳೆಯ ರೀತಿಯಲ್ಲಿ ಅದನ್ನು ಅವರು ಉಲ್ಲೇಖಿಸಿದ್ದಾರೆ. ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಕಾರ್ಯಕ್ರಮಗಳ ಆದರ್ಶವಾಗಿ ಹೀಗೆ ಅನೇಕ ಕಾರ್ಯಗಳಿದ್ದಾರೆ. ಧರ್ಮಸ್ಥಳದಲ್ಲಿ ಉಚಿತ ಸರಳ ವಿವಾಹಗಳು ಎಲ್ಲ ರೀತಿಯಲ್ಲಿ ಅವರು ಅಭಿನಂದನೆಗೆ ಪಾತ್ರವಾಗಿದೆ. ಸರ್ಕಾರವು ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಧರ್ಮಸ್ಥಳದ ವಿರುದ್ಧವಾಗಿ ನಿರಂತರವಾಗಿ ನಡೀತಾ ಇರುವ ಷಡ್ಯಂತ್ರದ ಬಗ್ಗೆ ಅಸಮಾಧಾನ, ನೋವನ್ನ ಹೊರಹಾಕಿದ್ದಾರೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು. ಸಾಕು ಮಾಡಿ, ಇನ್ನೆಷ್ಟು ದ್ವೇಷ ಕಾರ್ತೀರಿ? ನಾನು ಯಾರಿಗೆ ತಪ್ಪು ಮಾಡಿದ್ದೀನಿ? ಯಾರ ಬಗ್ಗೆ ನಾನು ದ್ವೇಷವನ್ನು ಕಾರಿದ್ದೀನಿ? ಯಾಕಿಷ್ಟು ಎಲ್ಲೋ ಕೂತು ಮಾತನಾಡ್ತೀರಿ ಅನ್ನುವಂತಹ ವಿಚಾರಗಳನ್ನು ಮಾತನಾಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಅಲ್ಲಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ರು, ಅದನ್ನು ಹೈಡ್ ಮಾಡ್ತಾರೆ. ಈ ಕಡೆ SIT ರಚನೆ ಆಗಿದೆ. SIT ರಚನೆ ಆಗಿದ್ದು ಸ್ವಾಗತಾರ್ಹ ಅಂತ ಹೇಳಿದ್ರು ಹಿಂದೆ. ಈಗ ಇದೇ ವಿಷಯವಾಗಿ ಮಾತನಾಡ್ತಾ SIT ರಚನೆ ಆಗಿದ್ರಿಂದಾಗಿ ಅರ್ಧ ಸತ್ಯ ಹೊರಗೆ ಬಂದಿದೆ. ಆ ಕಾರಣಕ್ಕಾಗಿ ಸರ್ಕಾರಕ್ಕೆ ನಾನು ಆಭಾರಿ ಅಂತ ಕೂಡ ಹೇಳಿದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ.